ನೀವ್ ಹೇಳ್ದಾಗೆ ಸ್ಟೆರಾಯ್ಡ್ಸ್ ಡ್ರಗ್ಸ್ ಇನ್ನೊಂದು ಮುಂದಿನ ರೇಸ್ ಆಡೋದಾಗಿತ್ತಂದ್ರೆ ಎಲ್ರು ಆಡ್ತಿದ್ರು ಸರ್. ಇವತ್ತೇನು ಯಾಕೆ ಮತ್ ಇವತ್ತೇನಕ್ ತರ್ತಾರೆ 10 ಲಕ್ಷ 8 ಲಕ್ಷ 15 ಲಕ್ಷ ಕೊಟ್ಬಿಟ್ಟು ಎತ್ತೇನಕ್ ತರ್ತಾ ಇದಾರೆ? ಒಂದು ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮ ಎತ್ತಿನ ಯಾಕೆ 15 ಲಕ್ಷ ಕೇಳಿದ್ರಿ ನೀವು? ನಮ್ಮ ಎತ್ತು ಸ್ಟೆರಾಯ್ಡ್ ನೋಡಿದಾಗಿದ್ರೆ ನಮ್ಮ ಎತ್ತಿನ ಯಾಕೆ 15 ಲಕ್ಷ ಕೇಳ್ತಾ ಇದ್ರಿ? ನಮ್ಮ ಎತ್ತಿನ ತಾಕತ್ತೇನಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಅದನ್ನ ನಾನು ಕಳಕಳಿ ಮನವಿ ಮಾಡಿ ಹೇಳ್ತಿದ್ದೀನಿ. ಕ್ರೀಡಾ ಮನೋಭಾವನೆ ತಗೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ತಗೋಬೇಡಿ, ಇಲ್ಲ ಒಂದು ದಂಡೆ ತಗೋಬೇಡಿ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆಂದ್ರೆ ಇದು ನಾವು ಮುಂದಿನ ಪೀಳಿಗೆ ಕೊಡ್ಬೇಕಾಗಿರೋಂತ ಒಂದು ಒಳ್ಳೆ ಮೆಸೇಜ್ ಇದು. ಇದು ಎಲ್ಲೋ ಬಹುಶಃ ತುಂಬಾ ಜನಗಳಿಂದ ಬಂದಿರೋ ಟೀಕೆಗೆ ಇದೆ ಅಂತ ಅನ್ಸುತ್ತೆ. ಸೊ ನಾನು ಇದಕ್ಕೊಂದು ತುಂಬಾ ಬೆಸ್ಟ್ ಉದಾಹರಣೆ ಕೊಡ್ತೀನಿ. ಇವಾಗ ನಾನು ಎತ್ತು ಕೋಟಿ ನಾನು ಇಂಜೆಕ್ಷನ್ ಓಡಿಸ್ಬೇಕಂತ ಹೇಳಿದ್ರೆ ನನ್ನ ಎತ್ತನ್ನು ಊಡಕ್ಕೆ ಎಷ್ಟು ಜನ ಬೇಕಿತ್ತು, ಅವನ್ ತಾಕತ್ತೇನಿತ್ತು, ಅವನ್ ಗತ್ತೇನಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಅವನ್ನ ಗಾಡಿ ಕಟ್ಟಕ್ಕಾಗದೆ 1 ವರ್ಷ ಸೋತ್ ನಾನು ಮನೆಗೆ ಬಂದಿದ್ದೀನಿ. 1 ವರ್ಷ ಸೋತ್ ಬಂದಿದ್ದೀನಿ. ನಾನು ಇಂಜೆಕ್ಷನ್ ಅಲ್ಲಿ ಓಡುತ್ತಿನೋದಾದ್ರೆ ನಾನು ಇವಾಗ ಯಾರು ಬೇಕಾದ್ರೂ ಮುಂದೆ ಬರ್ಬೋದು ಸರ್. ಇದು ಓಪನ್ ಚಾಲೆಂಜು. ನನ್ನ ಮನೆ ಇನ್ನೊಂದು ಕರು ಕೊಡ್ತೀನಿ, ಬೇಡ ಸೀನ್ ದಿವಸ ಕೊಡ್ತೀನಿ ಸರ್. ನೀವು ಇಂಜೆಕ್ಷನ್ ಓಡಿಸ್ತಿರೋ, ಸ್ಟೆರಾಯ್ಡ್ ಕೊಡ್ತಿರೋ, ಕೊಕೈನ್ ಕೊಡ್ತಿರೋ, ಇಲ್ಲ ಗಾಂಜಾನೆ ಓಡಿಸ್ತಿರೋ, ನೀವ್ ಮಾಡಿ ತೋರಿಸಿ. ಯಾಕೆಂದ್ರೆ ಹುಟ್ಟು ಸಹಜ ಸರ್, ಸಾವು ಖಚಿತ. ಆ ಸಾವಿಗೆ ಇವತ್ತು ನಾವೆಷ್ಟು ಮನನೊಂದಿದೀವಿ, ನಾವೆಷ್ಟು ಇವತ್ತು ದುಃಖದ ತಪ್ತರಾಗಿದೀವಿ ಅಂತ ನಮಗ್ ಗೊತ್ತು. ಅದನ್ನ ಈ ತರ ಒಂದು ಕೆಟ್ಟ ರೀತಿಲಿ ಬಿಂಬಿಸ ಮಾಡ್ತಿದಾರಲ್ವಾ, ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ ದನ ಕರು ಸಾಕೋರಿಗೆ ಇದು ಶೋಭೆ ತರಲ್ಲ ಸರ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು. ಬೇಕಾದ್ರೆ ನೀವು ಹಳೆ ವಿಡಿಯೋಸ್ ತಕೊಂಡ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಮ್ಮ 7 ಕೋಟಿನ ಕಟ್ಟಬೇಕು ಅಂದ್ರೆ ಎಷ್ಟು ಜನ ಬೇಕಿತ್ತು ಅಂತ. ಅದಕ್ಕೆ ಯಾಕೆ ನಾನು ಇನ್ನೂ ಒಂದು ಓಪನ್ ಆಗಿ ಹೇಳ್ತೀನಿ, ಮುಕ್ತವಾಗಿ ಮಾತಾಡ್ತೀನಿ. ನನ್ನ 7 ಕೋಟಿ ಗಲಾಟೆ ಮಾಡ್ತಿರ್ಬೇಕಾದ್ರೆ ಮಾತ್ರನೇ ಬಂದಿದ್ದು ಟೈಮಿಂಗ್ಸ್ ಅನ್ನತ. ನನ್ನ 7 ಕೋಟಿ ಗಲಾಟೆ ಮಾಡ್ಬೇಕಾದ್ರೆ ಮಾತ್ರ ಟೈಮಿಂಗ್ಸ್ ಅಂತ ಬಂದಿದ್ದು. ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಟೈಮಿಂಗ್ಸ್ ಅಂತ ಇರಲಿಲ್ಲ. ಯಾಕೆ? ನಮ್ಮನ್ನ ಟಾರ್ಗೆಟ್ ಮಾಡಿದ್ರು. ನಾನು ಅದನ್ನು ನಾನು ಲೆಕ್ಸಲ್ಲ. ಯಾಕೆಂದ್ರೆ ಕ್ರೀಡಾ ಮನೋಭಾವ ನಮ್ಮಲ್ಲಿದೆ ಸರ್. ನಾವು ಬಂದಿದ್ದು ಚಟಕ್ಕಲ್ಲ ಸರ್, ಒಂದು ಹಠಕ್ಕೆ. ನಾವು ಬಂದಿದ್ದು ಒಂದು ಶೋಕಿಗೆ. ನೀವು ನೋಡ್ದಂಗೆ ಅವತ್ತಿಂದನೂ ಕೂಡ 2ರಿಂದ ಹಿಡಿದು 4 6 ಕಡೆಯಲ್ಲೂ ಗೂಳಿ ಆಗ್ಲಿ ಕಸಿ ಆಗ್ಲಿ ಪ್ರತಿಯೊಂದು ದನನೂ ಕೂಡ ಸಾಕಿದೀವಿ ನಾವು. ನಾವ್ ಯಾವುದೇ ಕಾರಣಕ್ಕೂ ಬೇರೆಯವ್ರ ತರ ಇನ್ನೊಬ್ರು ಸೋಲಿಸ್ಬೇಕು, ಇಲ್ಲ ಇನ್ನೊಬ್ರ ಮುಂದೆ ಗೆಲ್ಬೇಕು, ಈ ದುಡ್ಡಲ್ಲಿ ನಾವು ಬಾಳ್ಬೇಕು, ಈ ದುಡ್ಡಲ್ಲಿ ನಾವು ಶೋಕಿ ಮಾಡ್ಬೇಕಂತ ಬಂದಿಲ್ಲ. ನಮ್ಮ ತರ ದನ ಸಾಕೋರು ಇಲ್ಲ, ನಮ್ಮ ತರ ರೇಸ್ ಆಕಾರದಲ್ಲಿ ಶೋಕಿ ಮಾಡೋರು ಇಲ್ಲ. ಅದು ನಮಗ್ ಬಿಟ್ಟಿದ್ದು. ಬಟ್ ಇವಾಗ ಆ ಮಾತು ನಮ್ಗೆ ಇವತ್ತಿನ ಈ ಒಂದು ಪರಿಸ್ಥಿತಿಲಿ ಹೇಳ್ತಿರೋದು, ಕಿವಿಗೆ ಬಿದ್ದಿರೋದು ನಮಗೂ ಅಂತ ತುಂಬಾ ಬೇಜಾರಾಗ್ತಿದೆ. ದಯಮಾಡಿ ಕೇಳ್ಕೊತೀನಿ, ರೇಸ್ ಅನ್ನೋದು ಒಂದು ಕ್ರೀಡೆ. ಆ ಕ್ರೀಡೆನ ಕ್ರೀಡಾ ಮನೋಭಾವದಲ್ಲೇ ತಗೊಳ್ಳಿ. ಯಾಕೆಂದ್ರೆ ಒಬ್ಬ ಮನುಷ್ಯ ಉಸೇನ್ ಬೋಲ್ಟ್ ನಿಮಗೂ ಗೊತ್ತು. ಆ ಮನುಷ್ಯ ಅವನಿಗಿರೋ ಒಂದು ಸಾಮರ್ಥ್ಯದಲ್ಲಿ ಓಡ್ದ ಬಿಟ್ರೆ ಅವನು ಯಾವುದೇ ಕಾರಣಕ್ಕೂ ಸ್ಟೆರಾಯ್ಡ್ ತಗೊಂಡಿಲ್ಲ, ಅವನು ಯಾವುದೇ ಕಾರಣಕ್ಕೂ ಹೋಗ್ಬಿಟ್ಟು ಡ್ರಗ್ಸ್ ತಗೊಂಡಿಲ್ಲ. ಡ್ರಗ್ಸ್ ತಗೊಂಡಿತ್ತಂದ್ರೆ ಎಷ್ಟು ದಿನ ಬದುಕ್ಬೋದು ಮನುಷ್ಯ ಅಲ್ವಾ? ಸೊ ಕ್ರೀಡಾ ಮನೋಭಾವದಿಂದ ಕ್ರೀಡೆನ ಒಂದು ಮನೋರಂಜನೆಗೋಸ್ಕರ ಆಡಿ, ಅದನ್ನ ಒಂದು ದಂಧೆ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ದಂಧೆ ಎಲ್ಲಿವರೆಗೂ ಇರುತ್ತೆ? ಕೆಲವೇ ಕ್ಷಣಗಳು ಅಷ್ಟೇ, ಕೆಲವೇ ದಿನಗಳು. ಅದು ಯಾವುದೇ ಕಾರಣಕ್ಕೂ ನಿಮಗೆ ಸುಖ, ಸುಪ್ಪತ್ತಿ, ನೆಮ್ಮದಿ ಜೀವನ ಯಾವುದೇ ಕಾರಣಕ್ಕೂ ಕಂಡ್ಕೊಡಲ್ಲ. ಇದನ್ನೊಂದು ಕ್ರೀಡಾ ಮನೋದಿಂದ ಒಳ್ಳೇದು. ನೀವು ಯಾಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ದನ ಕರುಗಳು ಹುಡಿತಾ ಇರೋದೇನೆ ನಮ್ಮ ರೇಸಿಂದಾನೆ. ಎಷ್ಟಿದು ದನಗಳು ನಾವು ನೋಡ್ತಿರ್ಬೇಕಾದ್ರೆ, ಎಷ್ಟಿದು ದನಗಳು. ಸೊ ಅದನ್ನ ನಾನು ಕಳಕಳಿ ಮನವಿ ಮಾಡಿ ಹೇಳ್ತಿದ್ದೀನಿ. ಕ್ರೀಡಾ ಮನೋಭಾವನೆ ತಗೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ತಗೋಬೇಡಿ, ಇಲ್ಲ ಒಂದು ದಂಡೆ ತಗೋಬೇಡಿ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆಂದ್ರೆ ಇದು ನಾವು ಮುಂದಿನ ಪೀಳಿಗೆ ಕೊಡ್ಬೇಕಾಗಿರೋಂತ ಒಂದು ಒಳ್ಳೆ ಮೆಸೇಜ್ ಇದು. ನೀವ್ ಇವತ್ತೇ ಇಷ್ಟೊಂದೆಲ್ಲ ರೂಪುರೇಷೆಗಳನ್ನೆಲ್ಲ ಮಾಡ್ಬಿಟ್ರೆ ಅದ್ ಏನಾಗ್ಬಿಡುತ್ತೆ, ಇವಾಗ ನಮ್ಮ ಅಪ್ಪ ಆಗ್ಲಿ ನೆಕ್ಸ್ಟ್ ನಾನು ರೇಸ್ಗೆ ಹೋಗ್ತೀನಿ ಅಂತಂದ್ರೆ ಇವೆಲ್ಲ ಹೇಳ್ಬಿಟ್ಟು ಇವೆಲ್ಲ ಮಾಡಕ್ ಹೋಗ್ತೀರಾ ಅಂತ ಕೇಳ್ತಾರೆ. ಇಲ್ಲ ನಾನ್ ನನ್ನ ಮಕ್ಕಳನ್ನ ಆಗ್ಲಿ ಕೇಳಕ್ ಹೋಗ್ಬೇಕಂತ ಹೇಳಿದಾಗ ಸುಮಾರು ತರ ಬರುತ್ತೆ. ಸೊ ಇದು ನಾನು ಕೇಳ್ಕೊಳ್ಳೋದೇನಂದ್ರೆ ಒಳ್ಳೆ ಒಂದು ಮನರಂಜನೆ ಕ್ರೀಡೆ ಆಗಿ. ಯಾಕೆಂದ್ರೆ ನಮ್ಗೆ ಹಳ್ಳಿ ಮಕ್ಳಿಗೆ ಇನ್ನೇನಿದೆ ರೀ, ಇಲ್ಲೇನಿದೆ ನಮ್ಮ ಅಜ್ಜಂಪುರದಲ್ಲಿ ಇನ್ನೇನಿದೆ? ಏನ್ ಪಬ್ ಇದ್ಯಾ? ಇಲ್ಲ ಏನಾದ್ರು ಡಿಸ್ಕೋ ತೆಕ್ಕಿದ್ಯಾ? ಓಕೆ, ಏನಿಲ್ಲ ತಾನೆ. ಬೆಳಗಿಂದ ಸಂಜೆವರೆಗೂ ದುಡಿತಾರೆ ತೋಟದಲ್ಲಿ, ಜಮೀನಲ್ಲಿ. ಏನೋ ಒಂದು ತಿಂಗಳಿಗೆ ಒಂದ್ಸಲ ಒಂದು ಕ್ರೀಡೆ ಇರುತ್ತೆ, ಹೋಗ್ತಿವಿ. ನಾವು ದನ ಸಾಕಿರ್ತೀವಿ, ಅದೊಂದು ಖುಷಿ.
ನಮ್ಮ ಮನೆ ದನ ಒಂದು ಹೋಗ್ಬಿಟ್ಟು ಒಂದು ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ. ಅದನ್ನು ಮಾತ್ರ ಲೆಕ್ಕ ಇಟ್ಕೊಂಡು ನಾವು ಮುಂದಿನ ಪೀಳಿಗೆ ಒಂದು ಮೆಸೇಜ್ ಕೊಡ್ಬೇಕು, ಹಾಗೆ ದನನೂ ಕೂಡ ಉಳಿಬೇಕು. ನೀವ್ ಹೇಳ್ದಾಗೆ ಸ್ಟೆರಾಯ್ಡ್ಸು ಡ್ರಗ್ಸು ಇನ್ನೊಂದು ಮುಂದಿನ ರೇಸ್ ಆಡೋದಾಗಿತ್ತಂದ್ರೆ ಎಲ್ರು ಆಡ್ತಿದ್ರು ಸರ್. ಇವತ್ತೇನು ಯಾಕೆ ಮತ್ತೆ ಇವತ್ತೇನಕ್ಕೆ ತರ್ತಾರೆ 10 ಲಕ್ಷ 8 ಲಕ್ಷ 15 ಲಕ್ಷ ಕೊಟ್ಬಿಟ್ಟು ಎತ್ತೇನಕ್ಕೆ ತರ್ತಾ ಇದಾರೆ? ಅವ್ರ ಮನೆಯಲ್ಲಿರೋ ಎತ್ತುಗಳನ್ನೇ ಇನ್ನೂ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮ ಎತ್ತಿನ ಯಾಕೆ 15 ಲಕ್ಷ ಕೇಳಿದ್ರಿ ನೀವು? ನಮ್ಮ ಎತ್ತು ಸ್ಟೆರಾಯ್ಡ್ ನೋಡಿದಾಗಿದ್ರೆ ನಮ್ಮ ಎತ್ತಿನ ಯಾಕೆ 15 ಲಕ್ಷ ಕೇಳ್ತಾ ಇದ್ರಿ? ನಮ್ಮ ಎತ್ತಿನ ತಾಕತ್ ಏನಂತ ಇಡೀ ಕರ್ನಾಟಕಕ್ಕೆ ಗೊತ್ತು, 3 ಸ್ಟೇಟಿಗೆ ಗೊತ್ತು. ಬೇಡ, ನಮ್ ಕರ್ನಾಟಕದಲ್ಲಿ ಊಡೋ ತಾಕತ್ತು ಮಲ್ಲಲ್ಲಿ ಎತ್ ಕಟ್ಟವ್ರೆ, ಅವ್ರಿಗೆ ಎತ್ ಕಟ್ಟಂತ ದಕ್ಷತೆ ಐತೆ, ಹಂಗಾಗಿ ಎತ್ ಇವತ್ತು ಗಾಡಿ ಪಾಸ್ ಮಾಡ್ತವ್ರೆ ಎತ್ತ ಅಂತ ಹೇಳ್ಬಿಟ್ಟು. ಏನಕ್ಕಂದ್ರೆ ಕಣ್ಣು ಮುಂದೆ ಪ್ರದರ್ಶನ ತೋರಿಸಿದೀವಿ. ಸುಮ್ನೆ ಏನೋ ಬೂಟಾಟಿಕೆಯಲ್ಲಿ ಬಂದಿಲ್ಲ ನಾವು ರೇಸ್ಗೆ. ನಾವು ಶ್ರಮ ವಹಿಸಿದೀವಿ, ಅಷ್ಟೇ ಕಷ್ಟ ಬಿದ್ದಿದೀವಿ, ಅಷ್ಟೇ ಸಾಕಿ ಸಲಿವಿದೀವಿ. ನಾವು ಅಷ್ಟು ಕೇರ್ ಮಾಡ್ಕೊಳಲ್ಲ. ಒಂದು ಸ್ವಲ್ಪ ಏನಾದ್ರು ಸ್ವಲ್ಪ ನಾವು ಪ್ರತಿಯೊಂದು ನಮ್ದೆಲ್ಲ CC ಕ್ಯಾಮ್ರಾನೇ. ಪ್ರತಿ ಒಂದು ಗಂಟೆ ಹಾಫ್ ಅನ್ ಅವರ್ಗೂ ಕೂಡ ನಾವು ಒಂದು 3-4 ಜನ ಇದೀವಿ. ಪ್ರತಿ ಒಂದ್ ಸಲನು ಫಾರ್ ಎವ್ರಿ 30 ಮಿನಿಟ್ಸ್ ಇಂಟರ್ವಲ್ ನಾವು ನೋಡ್ತಾನೆ ಇರ್ತೀವಿ. ಏನಾಗ್ತಿದೆ, ಮೇಯ್ತಿದ್ಯಾ, ಕಾಲಿಗೆ ರಗ್ಗ ಹಾಕೊಂಡೈತಾ, ನೀರ್ ಕುಡಿಸಿದಾರ, ತಿಂಡಿ ಇಟ್ಟಿದಾರ, ಪ್ರತಿಯೊಂದು ನೋಡ್ತೀವಿ. ಏನಕ್ಕೆ ಹೇಳಿ? ನಾವು ಬಂದಿದ್ದು, ನೀವು ಹೇಳ್ದಲ್ಲ ಅವ ಮುಂಚೆ ಹೇಳ್ದಾಗೆ, ನಾವು ಚಟಕ್ಕಂತೂ ರೇಸಿಗೆ ಬಂದಿಲ್ಲ ರೇ. ನಾವು ಬಂದಿರೋದೇ ಒಂದು ಶೋಕಿಗೆ, ಒಂದು ಹಠಕ್ಕೆ. ನಾವು ಅವತ್ತಿನ ಕಾಲದಲ್ಲಿ ರೇಸ್ ಮಾಡಕ್ಕಾಗಿರ್ಲ. ಯಾಕೆ? ಅವತ್ತು ನಮ್ಮ ಹತ್ರ ದುಡ್ಡಿರ್ಲಿಲ್ಲ. ಯಾಕೆ? ನಮ್ಮ ತಂದೆ ತಾಯಿಗಳು ಅಷ್ಟೊಂದು ಬಲಿಷ್ಠವಾಗಿರ್ಲಿಲ್ಲ. ನಾವಿವತ್ತು ದುಡಿಯಂಗಾಗಿದೀವಿ, ನಾವು ರೇಸಿಗೆ ಬಂದಿದೀವಿ. ನಾವು ದುಡಿತಿದೀವಿ, ಖರ್ಚು ಮಾಡ್ತಿದೀವಿ, ಬಂಡವಾಳ ಹಾಕಿದೀವಿ, ತಂದಿದೀವಿ. ನಾ ಹೇಳ್ದಾಗ ಪ್ರತಿ ಒಂದು ಅಲ್ಲಿಂದ ಎತ್ತು ಕೂಡ ಕಟ್ಟಿದೀವಿ. ಬಟ್ ದಯಮಾಡಿ ಕೇಳ್ತೀನಿ, ಕ್ರೀಡಾ ಮನೋಭಾವದಲ್ಲಿ ತಗೊಳ್ಳಿ. ಯಾವುದೇ ತರದ ಈ ತರ ನಿಮ್ಗೂ ಗೊತ್ತಿಲ್ಲ ಇಲ್ಲದಲ್ಲದ ಸಲ್ಲದ ಹೂವಾಪಗಳನ್ನ ಮಾತ್ರ ಯಾವುದೇ ದನಗಳಿಗಾಗ್ಲಿ ಹೇಳ್ಬೇಡಿ. ಇದನ್ನ ಮಾಡಿ ನಾನು ಕೇಳ್ಕೊಳ್ತೀನಿ. ದಯಮಾಡಿ ನಮ್ದೇನೋ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಬಿಕಾಸ್ ಏನಕ್ಕಂದ್ರೆ ವಿಚಾರನ ನೇರವಾಗಿ ಹೇಳಿದ್ರೆ ಮಾತ್ರ ಜನಗಳಿಗೆ ಅರ್ಥ ಆಗೋದು. ಹಾಗಾಗಿ ನನ್ನ ಮಾತು ಸ್ವಲ್ಪ ಖಾರವಾಗಿರ್ಬೋದು, ಬಟ್ ದಯಮಾಡಿ ನನ್ನ ಮಾತಲ್ಲಿ ಏನೋ ತಪ್ಪಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಬಟ್ ನನ್ 7 ಕೋಟಿ ಯಾವತ್ತಿದ್ರು ಅವನು 7 ಕೋಟಿನೇ. 7 ಕೋಟಿ ಮನೆಯಿಂದ ಮತ್ತೆ ರೇಸ್ ಎಂಡ್ ಮಾಡೋದಿಲ್ಲ ನಾವು. ನನ್ನ ಜೀವಿರೋವರೆಗೂ ಮತ್ತೆ ಆರಂಭನೆ. ಪದೇ ಪದೇ ಏನೇ ಆದ್ರೂ ಆರಂಭನೆ. ಎಷ್ಟೇ ಏನೇ ಜನ ಬಂದು ನಮ್ಮನ್ನ ತುಳಿದ್ರು ನಾವು ಮತ್ತೆ ಎದ್ದು ಬಂದೇ ಬರ್ತೀವಿ. ನಾವು ಒಬ್ರೆಲ್ಲ ಇರೋದು ತುಳಿಯೋದಿಕ್ಕೆ. ನನ್ನ ಬಲವಾಗಿ ತುಂಬಾ ಜನ ಇದ್ದಾರೆ ನನ್ನ ಸ್ನೇಹಿತರು. ಬಂದೇ ಬರ್ತೀನಿ, ಮತ್ತು ಬರ್ತೀನಿ. ಎಷ್ಟು ತುಳಿತಿರೋ ಅಷ್ಟು ಮೇಲೆದ್ ಬರ್ತೀನಿ ನಾನು. ಓಕೆ ಸ್ನೇಹಿತರೆ, ತಮ್ಮ ದುಃಖಗಳನ್ನು ಹೇಳ್ಕೊಂಡ್ರು, ಅದು ಯಾವ ರೀತಿ ಪಾಲನೆ ಪೋಷಣೆ ಮಾಡಿದ್ರು ಅಂತ ಹೇಳ್ಕೊಂಡ್ರು. ನೋಡಿ, ಅದರ ಅಪಹಾಸ್ಯ ಮಾಡಿರೋರು ಇರ್ತೀರಾ, ಆದ್ರೆ ಅಭಿಮಾನಿಗಳು ಸಾವಿರಾರು ಲಕ್ಷಾಂತರ ಜನ ಇರ್ತೀರಾ. ಅವರಿಗೆಲ್ಲ ದೇವರು ದುಃಖ ಭರಿಸುವಂತ ಒಂದು ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಬಟ್ ಏನಂದ್ರೆ ಅವ್ರ ಮಕ ಗೊತ್ತಿಲ್ಲ, ಊರ್ ಗೊತ್ತಿಲ್ಲ. ಬಟ್ ಈ ಬಸವಣ್ಣನಿಂದಾಗಿ ಗಿರೀಶ ಅಂದ್ರೆ ಮಲೆನಳ್ಳಿ ಯಾವ್ದೋ ಒಂದ್ ಮೂಲೆ, ಗಿರೀಶ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಬಟ್ ಈ ಬಸವಣ್ಣ ನಮ್ಮ ಅಪ್ಪನ ಇವತ್ತು 4 ಜನ ಇದ್ರಿ ಗುರ್ಸಿತೆ ಇವ್ರ ಕಣಪ್ಪ 7 ಕೋಟಿ ಅಂತೇಳಿ. ಈ ಋಣಕ್ಕೆ ಸಾಯೋವರೆಗೂ ನಾನು ನಮ್ಮಪ್ಪ ಸಾಯೋವರೆಗೂ ಆ ಋಣಿಯಾಗಿ ಇರ್ತೀವಿ. ನಮ್ಮ ಮನೆ ಮುಂದೆ ಈ ಬಾಕ್ಲಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಸಾಯೋವರೆಗೂ. ಅವತ್ತು ಹೇಳಿದ್ವಿ ತಗೊಂಡಿನೂ ಈ ಬುಲ್ಡೆ ಸಾಯೋವರೆಗೂ ಸತ್ದಿ ನಮ್ಮನೆ ಮುಂದೆ ಮಣ್ಣು ಅಂತೇಳಿ. ಇವತ್ತು ಆ ಸತ್ತಿದೆ, ನಮ್ಮ ಮನೆ ಮುಂದೆನೆ ಮಣ್ಣು ಮಾಡ್ಕೊಂತ ಇದೀವಿ. ನಾವು ಸಾಯೋವರೆಗೂ ಅದ್ರ ಬುಲ್ಡೆ ಪೂಜೆ ಮಾಡ್ತೀವಿ. ಈ ತರ ನೋಡಿ, ಚಿಕ್ಕಮಗಳೂರಿನ ತೇಗೂರಿಂದ ಬಂದಿದ್ದಾರೆ ಸಿಪಾಯಿ ರಾಸುವಿನ ಮಾಲೀಕರು ಕುಮಾರ್ ಅಂತ ಅವರು. 7 ಕೋಟಿ ಕೊನೆಯ ದರ್ಶನವನ್ನ ಪಡೆಯಕ್ ಬಂದಿದ್ದಾರೆ ನೋಡಿ. ನಾನಾ ಜಿಲ್ಲೆಗಳಿಂದ ಬರ್ತಾ ಇದಾರೆ ಸ್ನೇಹಿತರೆ. ಇಲ್ಲಿ ತನಕ ಈ ರಾಸುವಿನ ಒಂದು ಕೀರ್ತಿ ಹಬ್ಬಿತ್ತು ಅಂತ ಇದರಲ್ಲೇ ಗೊತ್ತಾಗುತ್ತೆ ನಮಗೆ. ಸ್ನೇಹಿತರು ನೋಡಿ, 7 ಕೋಟಿ ರಾಸುವಿನ ಹಳೆಯ ಮಾಲೀಕರು ಇವರು, ಗಿರಿಯಾಪುರದವರು. ಇವ್ರ ಮನೆಯಲ್ಲೇ ಸ್ನೇಹಿತರ 7 ಕೋಟಿ ಇದ್ದಿದ್ದು. ಅದ ನಂತರ ಮಲ್ಲೇನಹಳ್ಳಿ ಗಿರೀಶ್ ಅವರು ತಂದು ಇದನ್ನ ಸಾಕಿ ಸ್ನೇಹಿತರೆ ಇವತ್ತಿನ ಒಂದು ಹೆಸರನ್ನ ಇನ್ನು ಮುಂದಕ್ಕೆ ತಗೊಂಬಂದಿದ್ರು ನೋಡಿ. ಇವ್ರ ಮನೆಯಲ್ಲೇ ಇದ್ದಿದ್ದು 7 ಕೋಟಿ, ಇವರೇ ಇದಕ್ಕೆ 7 ಕೋಟಿ ಅಂತ ಒಂದು ನಾಮಕರಣವನ್ನ ಮಾಡಿದ್ದು. ಇವರ ಒಂದು ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. 7 ಕೋಟಿ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವು ಈಗ 2 ವರ್ಷದ ಹಿಂದೆ ತಂದಿದ್ವಿ. ನಮ್ಮ ಹತ್ರ 2 ತಿಂಗಳಿದ್ರು 5 ಪ್ರೈಸ್ ಮಾಡಿತ್ತು. ನನ್ನ ತಮ್ಮ ಅನ್ಕೊಂಡಿದ್ದ ನಮ್ಮ ಗಿರೀಶ್ ಅವರಿಗೆ ಹಣ ನನಗೆ ಬೇಕು ಅನ್ನೋದಕ್ಕೆ ನನ್ನ ಆರ್ಥಿಕ ಪರಿಸ್ಥಿತಿಯಿಂದ ನಾನು ಕಷ್ಟ ಆಗಿದ್ದರಿಂದ ನಾನು ಸಾಕಕ್ಕೆ, ಹಂಗಾಗಿ ಅವನಿಗೆ ಗಿರೀಶ್ ಅವರಿಗೆ ಕೊಟ್ಟಿದ್ದೆ. ನನ್ನ ಮನೆಗೆ ಇದ್ದಂಗೆ ಅಲ್ಲ ಅಂತೇಳಿ ಕೊಟ್ಟಿದ್ದೆ. ಇವತ್ತು ನಿನ್ನೆ ಹುಷಾರಿಲ್ಲ ಅಂತೇಳಿ ಇದು ಮಾಡಿದಾಗಲೂ ನನ್ನನ್ನು ಬರೋಕ್ಕೆ ಹೇಳಿದ್ದ. ಬಂದು ನೋಡ್ಕೊಂಡು ಹೋಗಿದ್ದೆ. ಬೆಳಗ್ಗೆ 2 ಗಂಟೆ 2:15 ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋಗೋದು ಅಂತ ಮಾತಾಡಿ ನಿನ್ನೆ ಹೋಗಿದ್ವಿ. ಬೆಳಗ್ಗೆ ಫೋನ್ ಮಾಡೋಷ್ಟೊತ್ತಿಗೆ ಫೋನ್ ಮಾಡಿ, ಇಲ್ಲ ಅಣ್ಣ ಹಿಂಗೆ ಆಗ್ಬಿಟ್ಟಿದೆ ಅಂತೇಳಿ ವಿಚಾರ ತಿಳಿಸಿದ. ಭಾರಿ ದುಃಖ ಐತೆ. ಬಟ್ ನೀವು ಮಾತಾಡ್ಬೇಕಾದ್ರೆ ಸ್ಟೆರಾಯ್ಡ್ ಎಲ್ಲ ಹೊಡೆದಿದ್ದೀವಿ ಅನ್ನೋಕ್ಕೆ, ನಮ್ಮ ಮನೆಗೆ ಹೋಗಿರೋ ದನಗಳು
ಇವತ್ತು ಯಾವೇ ಆದರೂ ಚಾಂಪಿಯನ್ಗಳು ಇದಾವೆ. ಯಾವಕ್ಕೂ ನಾವು ಇವತ್ತಿನವರೆಗೂ ಒಂದು ಇಂಜೆಕ್ಷನ್ ಮಾಡಿಲ್ಲ. ಹುಷಾರಿಲ್ದಾಗಲೇ ಮಾಡೋದು ಕಷ್ಟ ನಾವು. ಅಂಥದ್ರಾಗೆ ನೀವು ಮಾತಾಡಿದ್ದೀರಾ. ನೀವು ಯಾರ್ಯಾರು ಸ್ಟೆರಾಯ್ಡ್ ಹೊಡಿತೀರಾ, ಯಾರ್ಯಾರು ಏನೇನು ಇಂಜೆಕ್ಷನ್ ಹೊಡಿತೀರಾ ಎಲ್ಲದೂ ನಮಗೆ ಗೊತ್ತೈತೆ. ನೀವು ನಮ್ಮ ಎತ್ತಿನ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಎತ್ತಿನ ಬಗ್ಗೆ ಫಸ್ಟ್ ನೀವು ಯೋಚನೆ ಮಾಡಿ. ಏನು ತಿಂಡಿ ಕೊಡ್ತೀರೋ, ಏನು ಇದು ಮಾಡ್ತೀರೋ, ಏನು ಔಷಧಿ ಮಾಡ್ತೀರೋ ಎಲ್ಲದೂ ನಮಗೆ ಗೊತ್ತಿರುತ್ತೆ. ನಾವು ತಿಳ್ಕೊಂಡಿರ್ತೀವಿ ನಿಮ್ಮಂಗೆ. ಬಟ್ ನಾವು ಯಾವತ್ತಾರು ಪ್ರೂವ್ ಮಾಡ್ರಿ ನೀವು, ನಾವು ಇಂಜೆಕ್ಷನ್ ಮಾಡಿದ್ದೀವಿ ಇನ್ನೊಂದು ಅಂತೇಳಿ. ನಮ್ಮ ಮನೆ ಓರ್ಗಳು ಹಿಡಿಬೇಕು ಅಂದ್ರೆ ನಿಮಗೆ ಎಷ್ಟು ತಾಕತ್ತಿರ್ಬೇಕು ಅನ್ನೋದು ನಿಮಗೆ ಗೊತ್ತೈತಿ. ನಿಮ್ಮ ಕೈ ಕೊಟ್ಟಾಗಲೇ ನಿಮ್ಮ ಪ್ರಾಣಗಳೇ ಕೈ ಬಂದವೆ. ಅಂಥವ್ರಿಗೆ ನೀವು ಇವತ್ತು ಮಾತಾಡ್ಬೇಕಾದ್ರೆ ಎಷ್ಟು ಮುಂದುವರೆದು ಮಾತಾಡಿದ್ದೀರಾ ಅಂತ ನೀವು ಯೋಚನೆ ಮಾಡಿ. ಇನ್ನೊಂದ್ಸರಿ ಇನ್ನೊಬ್ರ ಮನೆ ದನದ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಯಾಕೆಂದ್ರೆ ನಮಗೂ ನೋವು ಇರ್ತವೆ, ನಮಗೂ ಕಷ್ಟ ಇರ್ತವೆ. ಆದರೂ ನಾವು ದನ ಸಾಕಿರ್ತೀವಿ. ಯಾಕೆ ಅಂತಂದ್ರೆ ನಾವು ನಿಮ್ಮಂಗೆ ಒಂದು ಜೋಶಿಗೋಸ್ಕರ ಬಂದಿರ್ತೀವಿ. ದುಃಖ ಐತೆ ಇವತ್ತು, ಹಂಗಂತ ನಾವು ಕೈ ಬಿಡಲ್ಲ. ನಾವು ಆ ಕಡೆ ಆಡಿದ್ದೀವಿ, ನೋಡಿದ್ದೀವಿ, ಮುಂದೆನೂ ಆಡ್ತೀವಿ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಸ್ನೇಹಿತರೆ ತಮ್ಮ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ರಾಸುವಿನ ಕುರಿತಂತೆ ಯಾರಾದ್ರೂ ಅಪಹಾಸ್ಯ ಮಾಡಿದ್ರೆ ಯಾರಿಗೂ ತಡ್ಕೊಳಕ್ ಆಗಲ್ಲ. ಅದ್ರಾಗೂ ಇಂಥ ರಾಸು ಸಿಕ್ಕಿರೋದವ್ರ ಪುಣ್ಯ. ಹಾಗಾಗಿ ಯಾರು ಈ ತರ ಮಾತಾಡ್ಬೇಡ್ರಿ ಅಂತ ಹೇಳ್ತಿದ್ದಾರೆ.